ಶಾನ್ವಿ ಶರ್ಟ್ನ ಲಕ್ಕಿ ಅಂತ ಯಾಕಂದ್ಲು ಅಂತ ಈಗ ಗೊತ್ತಾಯ್ತು. ಆದರೆ ಏನು ಯೂಸ್ ಇಲ್ಲ. ದುರ್ಗಾ ಏನೋ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾಳಲ್ಲ. ಯಾರನ್ನು ಕೇಳಲಿ, ಏನಂತ ಕೇಳಲಿ? ಯಾರೆಲ್ಲಾದರೂ ಆತ್ಮಕ್ಕೆ ಹೇಗೆ ಸಹಾಯ ಮಾಡೋದು ಅಂತ ಕೇಳಿದ್ರೆ ನನ್ನನ್ನು ಹುಚ್ಚಿ ಅಂದ್ಕೊಳಲ್ವಾ? ಅಯ್ಯೋ, ಅಂಬಿಕವ್ರನ್ನ ಈ ಕಷ್ಟದಿಂದ ಪಾರು ಮಾಡೋದು ಹೇಗೆ? ಹಲೋ, ಏನಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಅದು ಬಾಸು, ಈ ಆತ್ಮಗಳು ತಮ್ಮೇಲೆ ತಾವು ನಿಯಂತ್ರಣ ಕಳ್ಕೊಳ್ಳುತ್ತಾ? ಅಂದರೆ ಆತ್ಮಗಳು ತಮ್ಮೇಲೆ ತಾವು ನಿಯಂತ್ರಣ ಕಳ್ಕೊಂಡ್ರೆ ಅಕಸ್ಮಾತ್ ಅವುಗಳನ್ನ ಸರಿ ಮಾಡೋಕ್ಕಾಗುತ್ತಾ? ದುರ್ಗಾ, ಇಷ್ಟೊತ್ತು ನನ್ನ ಶರ್ಟಿಗೆ ಗುಂಡಿ ಹುಲಿತಾ ಇದ್ದೆ, ಇವಾಗ ನನ್ನ ತಲೆ ಹುಲಿತಾ ಇದೆಯಾ? ಏನು ದೆವ್ವಗಳು ಕಂಟ್ರೋಲಿಗೆ ಸಿಗುತ್ತಾ ಅಂತನಾ? ಹೌದು ಸಿಲಿ. ಬಾಸು, ದಯವಿಟ್ಟು ನಿಮ್ಮ 32 ಹಲ್ಲನ್ನ ಬಿಡಬೇಡಿ. ನಾನೇನೋ ಸುಮ್ಮನೆ ಕೇಳಿದ್ದು. ಸುಮ್ಮನೆನಾ? ಕಂಟ್ರೋಲ್ಗೆ ಸಿಕ್ಕರೂ ಸಿಗ್ಬೋದೇನೋ, ಆದರೆ ಕನ್ಫರ್ಮ್ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಇವತ್ತು ಸಂಜೆ ಈ ಅಖಿಲ ಕರ್ನಾಟಕ ದೆವ್ವಗಳ ಸಂಘದ ವಾರ್ಷಿಕ ಮಹೋತ್ಸವ ಇದೆ, ಅಲ್ಲಿ ಅಧ್ಯಕ್ಷರು ಬಂದಿರ್ತಾರೆ, ಅವ್ರದ್ದು ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಬಾಸು, ನಾನೇನೋ ಕೇಳಿದ್ರೆ ನೀವು ನೋಡಿದ್ರೆ ಆಡ್ಕೋತಾ ಇದ್ದೀರಾ. ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ಬೇಕು. ಅದು ಬಿಟ್ಟು ಸುಮ್ಮನೆ ಏನಕ್ಕೆ ನನ್ನನ್ನು ಆಡ್ಕೊಳ್ಳೋದು? ಬರೀ ಕೊಂಕ್ ಮಾತಾಡೋದು ನೀವು. ಏನೋ ನಾನು ಕೊಂಕ್ ಮಾತಾಡೋದ್ನಾ? ನೀನು ಮಾತಾಡಿದ್ದೇನೋ? ಅಲ್ಲ, ನನ್ನ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ದೆವ್ವಗಳೆಲ್ಲ ನನ್ನ ಫ್ರೆಂಡ್ಸು, ನಾವೆಲ್ಲರೂ ಬೆಳಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತೀವಿ ಅಂತ ಅನ್ಕೊಂಡಿದ್ಯಾ? ಆಯಿತು ಬಾಸು, ನಿಮ್ಗೇನು ಗೊತ್ತಿಲ್ಲ ತಾನೆ, ಸುಮ್ಮನೆ ಇರಿ. ವಿಜ್ಞಾನ ಅಂತ ಹೇಳ್ಕೊಂಡು ಓಡಾಡೋರೆಲ್ಲ ಇದೇ ಗತಿ. ನೀವು ಕಣ್ಮುಂದೆ ನೋಡಿದ್ರೆ ಮಾತ್ರ ನಂಬ್ತೀರಾ, ಇಲ್ಲ ಅಂದರೆ ಈ ಥರ ವ್ಯಂಗ್ಯ ಮಾತಾಡೋದು. ದುರ್ಗಾ, ಇವಾಗ ಸೈನ್ಸ್ ಯುಗ. ನೀನು ಇವಾಗ ಆ ದೆವ್ವ ಭೂತ ಅಂತೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಆಮೇಲೆ ನಾನು ನಿನಗೆ ದೆವ್ವ ಥರನೇ ಕಾಣಿಸ್ಬೇಕಾಗ್ತದೆ. ಪಾಪ ಬಾಸು, ದೆವ್ವಗಳು ನಿಮ್ಮ ಥರ ಇರಲ್ಲ, ನೀವೇನು ಯೋಚನೆ ಮಾಡಬೇಡಿ. ನಾನು ದೆವ್ವಕ್ಕಿಂತ ಕಡೆನಾ? ಬಾಸು, ನೀವು ದೆವ್ವ ನಂಬಲ್ಲ ತಾನೆ, ಅದು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಮತ್ತೇನದು ದೆವ್ವಗಿಂತ ಕಡೆ ಅಂದರೆ? ಆಯ್ತು ಬಿಡು, ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀಯ? ಈಗಾಗಲೇ ನಿನ್ನ ಕೋಪಕ್ಕೆ ನಂದೊಂದು ಕಣ್ಣು ಒಂದು ಮೂಗು ಡ್ಯಾಮೇಜ್ ಆಗಿದೆ, ಇನ್ನು ಅದು ಏನೇನು ಡ್ಯಾಮೇಜ್ ಮಾಡ್ತೀಯ? ಶರತ್, ಅವಳು ಸೀರಿಯಸ್ ಆಗಿ ಕೇಳಿದಾಗ ಅದಕ್ಕೆ ಸಮಾಧಾನ ಆಗೋ ಥರ ಉತ್ತರ ಕೊಡೋದು ಬಿಟ್ಟು ಯಾಕೆ ಈಗ ಅವಳಿಗೆ ಬೇಜಾರು ಮಾಡ್ತಾ ಇದೆಯಾ? ಗೊತ್ತಿಲ್ಲ ಅಂದಿದ್ರೆ ಆಗ್ತಿತ್ತಪ್ಪ. ಬಾಸು, ಅದು ದುರ್ಗಾ ಬೇಕು ಅಂತ ಮಾಡಿದ್ದಲ್ಲ, ನನ್ನದು ಮೇಡಮ್ ಕರೀತಿದ್ದಾಳೆ ಅನ್ಸುತ್ತೆ, ನಾನು ಬರ್ತೇನೆ. ಇವಳ ಕಣ್ಣಲ್ಲಿ ಏನೋ ಒಂದು ಸೆಳ್ತಾ ಇದೆ.